ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮಗೆ ಏಡಿ ತಂದಿದ್ದಾರೆ. ಯಾರೋ ತಂದು ಕೊಟ್ಟಿದ್ದಾರೆ ನೋಡಿ. ಇವತ್ತು ನಮಗೆ ಏಡಿ ಪದಾರ್ಥ. ಈಗ ಏಡಿ ಎಲ್ಲ ಅಪರೂಪ ಅಲ್ಲ, ನಾವು ವರ್ಷಕ್ಕೊಮ್ಮೆ ಆದರೆ ಯಾರೋ ತಂದು ಕೊಡ್ತಾರೆ, ಹಾಗೆ ಪದಾರ್ಥ ಮಾಡ್ತೇವೆ. ಹಾಗೆ ಇವತ್ತು ಏಡಿಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ನೋಡಿ. ಈಗ ಇನ್ನು ಇದಕ್ಕೆ ಮಸಾಲೆ ಎಲ್ಲ ತೆಗೆದು ಪದಾರ್ಥ ಮಾಡ್ತೇವೆ. ವರ್ಷಕ್ಕೊಮ್ಮೆ ತಿಂದರೆ ಒಂದು ಒಳ್ಳೆಯದು ವೀಕ್ಷಕರು. ಈಗ ನೋಡಿ, ಏಡಿಯ ಸೀಸನ್ ಅಲ್ಲ, ಹಾಗೆ ಮಾರ್ಕೆಟಲ್ಲಿ ಕೂಡ ಸಮುದ್ರದ ಏಡಿ ಸಿಗ್ತದಲ್ಲ ನೋಡಿ. ಇದಕ್ಕೆ ಮಸಾಲೆ ನೋಡಿ, ಕೊತ್ತಂಬರಿ, ಜೀರಿಗೆ ಮತ್ತು ಕರಿಮೆಣಸು, ಶುಂಠಿ ತೆಗೆದುಕೊಂಡಿದ್ದೇನೆ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಅರಸಿನ ಎಲ್ಲ ತೆಗೆದುಕೊಂಡಿದ್ದೇನೆ. ಇದನ್ನು ರುಬ್ಬಬೇಕು ವೀಕ್ಷಕರಿಗೆ. ಮತ್ತು ಇಷ್ಟು ಮೆಣಸು ತೆಗೆದುಕೊಂಡಿದ್ದೇನೆ. ಇದನ್ನೆಲ್ಲ ರುಬ್ಬಿ ಇಟ್ಕೊಳ್ಬೇಕು. ಇದು ಈಗ ಫ್ರೈ ಮಾಡಲಿಕ್ಕಿಲ್ಲ ನೋಡಿ. ಮತ್ತು ಒಂದು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ, ಅದಕ್ಕೆ 2 ಟೊಮೆಟೊ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ರುಬ್ಬಿ ಇಡಬೇಕು. ಇದನ್ನು ಬೇರೆ ರುಬ್ಬಿಡಬೇಕು. ಮತ್ತು ಇದು ನಾನು ಬಾಣಲೆ ತೆಗೆದುಕೊಂಡದ್ದು. ಎಣ್ಣೆ ಹಾಕಿ ಅದಕ್ಕೆ ಆ ಕಡ್ದಿಟ್ಟ ಮಸಾಲವನ್ನು ಅದರಲ್ಲಿ ಚೆಂದ ಮಾಡಿ ಫ್ರೈ ಆಗಬೇಕು ವೀಕ್ಷಕರು. ಒಳ್ಳೆ ಫ್ರೈ ಆಗಬೇಕು. ಅದು ಒಳ್ಳೆ ಫ್ರೈ ಮಾಡಬೇಕು. ಮತ್ತು ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು. ಮತ್ತು ರುಚಿಗೆ ತಕ್ಕ ಹುಳಿ ನೀರು ಕೂಡ ಹುಳಿ ಹಾಕಬೇಕು ನೋಡಿ. ಅದು ಫ್ರೈ ಆಯಿತು. ಈಗ ನಾನು ಕ್ಲೀನ್ ಮಾಡಿಟ್ಟ ಏಡಿಯನ್ನು ಹಾಕ್ತೇನೆ ನೋಡಿ. ಹೀಗೆ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ನಾನು ಮಾಡೋದು ಹೀಗೆ. ಅದನ್ನು ಚೆಂದ ಮಾಡಿ ಮಿಶ್ರ ಮಾಡಬೇಕು. ತುಂಬ ಹೊತ್ತು ಅದು ಬೇಯಬೇಕು, ಸ್ವಲ್ಪ ಹೊತ್ತು ಬೇಯಬೇಕು. ಅಂದರೆ ಅದರ ಮಸಾಲ ಉಂಟಲ್ಲ, ಆ ಏಡಿಯದ್ದು ಅದರ ಕೊಂಬರ ಅಂತ ಉಂಟಲ್ಲ, ಅದರ ಒಳಗೆ ಹೋಗಬೇಕು. ಅದು ಚೆಂದ ಮಾಡಿ ಅದನ್ನು ಹೀರಿಕೊಳ್ಬೇಕು ನೋಡಿ. ಬೆಂದಿದೆ ನೋಡಿ, ಚೆಂದ ಮಾಡಿ ಬೆಂದಿದೆ. ಆಗಲೇ ರುಚಿ ಬರೋದು ಬೆಂದರೆ ನೋಡಿ. ಈಗ ನಾನು ಕಡ್ದಿಟ್ಟ ತೆಂಗಿನ ತುರಿ ಮತ್ತು ಟೊಮೆಟೊ ಅದನ್ನು ಅದಕ್ಕೆ ಬೆರೆಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರಿಗೆ ನೋಡಿ. ರೆಡಿ ಆಯಿತು ನೋಡಿ, ಎಷ್ಟು ಚೆಂದ ಬಂದಿದೆ ನೋಡಿ. ಇವತ್ತು ಕರೆಂಟು ಕೂಡ ಇರಲಿಲ್ಲ ನಮಗೆ, ತುಂಬ ಕಷ್ಟ ಆಯಿತು ಮಾಡಲಿಕ್ಕೆ ನನಗೆ ನೋಡಿ. ರೆಡಿ ಆಯಿತು. ಇನ್ನು ಊಟ ಮಾಡೋದು ನೋಡಿ. ಸೂಪರ್ ಊಟ ಏಡಿಯ ಜೊತೆಗೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ, ರೆಡಿ ಆಯಿತು.